ಎಲ್ಲರಿಗೂ ನಮಸ್ಕಾರ. ಗಣೇಶ ಸ್ತುತಿ ಟ್ಯೂಟೋರಿಯಲ್ 2ಗೆ ಎಲ್ಲರಿಗೆ ಸ್ವಾಗತ. ಶುರು ಮಾಡೋಣ. ನಮಗೆ ನೆಕ್ಸ್ಟ್ ಬರೋದು ತತ್ತೋಡಗತಾಂ ತಾಂ 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 ಧೀಂ ಧೀಂ ಧೀಂ. ತತ್ತೋಡಗತಾಂ 1 2 ಅರಮಂಡಿ, ತಾಂ 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 ಧೀಂ 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 ದಿತ್ತೈ ಧಿತ್ತೈ. ರೈಟ್ ಹ್ಯಾಂಡ್ ಶಿಖರಹಸ್ತ ಶೋಲ್ಡರ್ ಮೇಲೆ, ಲೆಫ್ಟ್ ಹ್ಯಾಂಡ್ ಅರ್ಧ ಕಟ್ಟಿನೆ. ದೆನ್ ಕಿಟ್ಟ ತಕ್ಕ 1 2 ಅರಮಂಡಿ, ದೆನ್ ಧಿತ್ ತೈ ಧಿತ್ ತೈ. ಧಿತ್ತೆ ಇದೆ ಅಗೇನ್ ಇನ್ನೊಂದು ಸತಿ. ಎಸ್, 1 2 ಅರಮಂಡಿಗೆ ಏನು ಮಾಡಿದೆ, ಶಿಖರಹಸ್ತ ಶೋಲ್ಡರಿಂದ ಸುತ್ತಿ ಬಂದಿದೆ. ನಾವು ಮಾಡಿ ಮಕ್ಕಳೇ. 1 2 ಅರಮಂಡಿ. ಓಕೆ, ಅಲ್ಲೇ ನಿಂತ್ಕೊಂಡು ಮಾಡಿ. ಅಗೇನ್ ಕಿಟ್ಟ ತಕ್ಕ 1 2 ಅರಮಂಡಿ. ಜಸ್ಟ್ ಚೆಸ್ಟ್ ಲೆವೆಲ್ ಬಂದ ಮೇಲೆ ಕೂಡ ಶಿಖರಹಸ್ತನೇ. ದೆನ್ ತಾಂ 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 ಧೀಮ್ ಧೀಮ್ಗೆ ಆ ಶಿಖರಹಸ್ತ ಹಳಪದ್ಮಂ ಧಿ ತೈ ಕಟಕಾಮುಖ. ಅಗೇನ್ ಧಿ ಹಳಪದ್ಮಂ ತೈ. ಇನ್ನೊಂದು ಸತಿ ನೋಡೋಣ. ಎಸ್, ಕಿಟ್ಟ ತಕ್ಕ ತತ್ತೋಡಗತಾಂ ತಾಂ 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 ಧೀಂ ಧೀಂ ಧೀಂ. ಎಸ್, ಮಾಡಿ ಕಂಟಿನ್ಯೂ, ನೋ ಪ್ರಾಬ್ಲಮ್. ಓಕೆ, ಈಗ ರೈಟ್ ಸೈಡ್ ಹೇಗೆ ಮಾಡಿದೆ ಅದೇ ಥರ ಲೆಫ್ಟ್ ಮಾಡಬೇಕು. ಲೆಫ್ಟಿಗೆ ನಾವು ಲೆಫ್ಟ್ ಲೆಗ್ ಫಸ್ಟು ಎತ್ತಿಡಬೇಕು, ಹಿಂದೆ ಹೋಗಬೇಕು. ಮಾಡಿ ಮಕ್ಕಳೇ. ಕಿಟ್ಟ ತಕ್ಕ ತಗತೋಡಂಗ ತಕ್ಕುತ್ತ 1 2 3 4. ಇದು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಲಿರಿಕ್ಸ್ ಬರೋದು ಸೇಮೇ. ತಾಳ ಅರಮಂಡಿ ನಾಟ್ಯಾರಂಭದಲ್ಲಿ. ಎಸ್, ಇಲ್ಲಿಂದ ತಟ್ಟಡವು ಫಸ್ಟ್ ಒಂಥರ ಕಾಲು 1 2 ಬೀಟ್ ಮಾಡಬೇಕು. ಆವಾಗ ನಮ್ಮದು ನಾಟ್ಯಾರಂಭ ಕೈ ಅರ್ಧ ಓಪನ್ ಮಾಡಿ ಕ್ಲೋಸ್ ಮಾಡಬೇಕು. ಮಾಡಿ ಮಕ್ಕಳೇ. ಕಿಟ್ಟ ತಕ್ಕ ತತ್ತೋಡಗ. ಓಕೆ, ಅರ್ಥ ಆಯ್ತಲ್ವಾ? ಇಲ್ಲಿಂದ ತತ್ತೋಡಗ. ದೆನ್ ತ್ರಿಪತಾಗ ಹಸ್ತ ನಾಟಡವು ಥರ ಮಾಡಿ. ಕಿಟ್ಟ ತಕ್ಕ 3 4. ದೆನ್ ಚೆಸ್ಟ್ ಲೆವೆಲ್ 5 5 6 ಧಿತ್ ಧಿತ್ ತೈ. ಇನ್ನೊಂದು ಸತಿ ಮಾಡೋಣ ಒಟ್ಟಿಗೆ. ಓಕೆ, ಎಸ್. ಕಿಟ್ಟ ತಕ್ಕ 1 2 3 4 5 6 ಧಿತ್ ಧಿತ್ ತೈ. ಅಗೇನ್ ಕಿಟ್ಟ ತಕ್ಕ ತತ್ತೋಡಗತಾಂ ತಾಂ 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 ಧೀಂ ಧೀಂ ಧೀಂ. ಸೇಮ್ ಲೆಫ್ಟ್ ಸೈಡು. ಕಿಟ್ಟ ತಕ್ಕ 1 2 3 4 5 6 ಧಿತ್ ಧಿತ್ ತೈ. ಎಸ್, ಸಮಪಾದ. ನೆಕ್ಸ್ಟ್ ಪಾರ್ಟ್ ಬರೋದು ಕಾಲು ಬರೋದು ಧಿತ್ತಿತ್ತೈ. ಧಿತ್ತಿತ್ತೈ ಕೂಡ ತೀರ್ಮಾನಡವಲ್ಲಿ ನಾವು ಆಲ್ರೆಡಿ ಕಲ್ತಿದ್ದೀನಿ. ಒಂದು ಸತಿ ಮಾಡಿ ರೈಟು ಮತ್ತು ಲೆಫ್ಟು ಅಲ್ಲೇ ನಿಂತ್ಕೊಂಡು. ಎಸ್, ಕಿಟ್ಟ ತಕ್ಕ ಧಿತ್ತಿತ್ತೈ ಧಿತ್ತಿತ್ತೈ. ಎಸ್, ಈಗ ಕೈ ಬರೋದು 3 ಟೈಮ್ಸ್ ರೈಟ್ ಸೈಡು, 3 ಟೈಮ್ಸು ಲೆಫ್ಟ್ ಸೈಡ್ ಮಾಡಬೇಕು. ಸೆಲ್ಫ್ ರೊಟೇಷನ್. ಓಕೆ, ಎಸ್. ದೆನ್ ಕಟಕಾಮುಖ ಹಸ್ತ ಚೆಸ್ಟ್ ಲೆವೆಲ್ ಕೈ ಮಾತ್ರ ಮಾಡಿ. ಈಗ ರೈಟ್ ಮತ್ತು ಲೆಫ್ಟ್. ಓಕೆ, ಕಿಟ್ಟ ತಕ್ಕ ಧಿತ್ತಿತ್ತೈ ಧಿತ್ತಿತ್ತೈ. ಕೈ ಹೀಗೆ ಬರೋದು. ಈಗ ಒಟ್ಟಿಗೆ 6 ಟೈಮ್ಸ್. ಓಕೆ, ಕಿಟ್ಟ ತಕ್ಕ ಧಿತ್ತಿತ್ತೈ 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 ಧಿತ್ತಿತ್ತೈ. ಇಲ್ಲಿಂದ ಲೆಫ್ಟ್ ಹ್ಯಾಂಡ್ ಕಟಕಾಮುಖ ಹಸ್ತಕ್ಕೆ ಹೋಗಬೇಕು, ತಲೆದು ಮೇಲೆ. ರೈಟ್ ಹ್ಯಾಂಡ್ ಹಂಗೆ. ದೆನ್ ತೈಯ ತೈಯಿ ಜಾರಡವುದು, ಅದು ನಾವೇನು ಕಲ್ತಿಲ್ಲ. ಅವ್ರು 1 2 3 4 ಹೇಗೆ ಮಾಡಿ ಅದು. ಕಿಟ್ಟ ತಕ್ಕ 1 2 3 4 1 2 3 4. ಎಸ್, ಅಗೇನ್ ಈ ಕಡೆ ಬಾ ಮಕ್ಕಳೇ. ಒಂದು ಚಿಕ್ಕದು ಕರೆಕ್ಷನ್ ಇದೆ ಅಲ್ಲಿ. ಎಸ್, ಇಲ್ಲಿ ನೋಡಿ, ಕಟಕಾಮುಖದಿಂದ 1 ಟರ್ನ್ ಮಾಡುವಾಗ, ನಮ್ಮದು ಬಾಡಿ ಟರ್ನ್ ಮಾಡುವಾಗ ಇಲ್ಲಿಂದ 1 2 3 4 ಅಗೇನ್ ಕಟಕಾಮುಖ ಬರಬೇಕು. ಓಕೆ, ಅಗೇನ್ ಕಟಕಾಮುಖ 1 2 3 4. ಅದು ಕೆಲವರು ಈ ಕಟಕಾಮುಖ ಹಸ್ತದಿಂದ ಹೀಗೆಲ್ಲ ಕೈ ತಗೊಂಡು ಬರೋದು ಕಾಣಿಸ್ತಾ ಇದೆ. ಅದು ತಪ್ಪಿದೆಯಾ ಇಲ್ವ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅದೊಂದು ಸ್ವಲ್ಪ ಏನೋ ಒಂಥರ ಆಗ್ತಾ ಇದೆ. ಓಕೆ, ಅದಕ್ಕೆ ಹೀಗೆ ಮಾಡೋಣ ನಮಗೆ. ಎಸ್, ಕಿಟ್ಟ ತಕ್ಕ 1 2 3 4 1 2 3 4. ಏನೊಂದು ಸತಿ ಮಾಡಿ ಅದು ಧಿತ್ತಿತ್ತೈ. ಓಕೆ, ಒಟ್ಟಿಗೆ ಧಿತ್ತಿತ್ತೈಯಿಂದ ಬೋತ್ ಸೈಡ್ಸ್. ಮತ್ತು 1 2 3 4. ಸೇಮ್ ಥಿಂಗ್ ಲೆಫ್ಟ್ ಸೈಡು ಮಾಡಬೇಕು. 3 ಟೈಮ್ಸ್ ಫಸ್ಟು ಲೆಫ್ಟು, 3 ಟೈಮ್ಸ್ ರೈಟು, ಮತ್ತು ತೈಯ ತೈ 1 2 3 4 ಲೆಫ್ಟ್ ಸೈಡಿಂದ.
ಇದೆರಡು ಸೈಡು ಮಾಡಿ. ಓಕೆ, ಎಸ್. ಕಿಟ್ಟ ತಕ್ಕ ಧಿತ್ತಿತ್ತೈ 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 1 2 3 4 1 2 3 4 ಧಿತ್ತಿತ್ತೈ 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 1 2 3 4 1 2 3 4. ಎಸ್. ಈಗ ಇಲ್ಲಿಂದ ನಮ್ಮದು ಎರಡು ಕೈಗಳು ತ್ರಿಪತಾಕ ಹಸ್ತ ಚೆಸ್ಟ್ ಲೆವೆಲ್ ಬರಬೇಕು. ಎಸ್. ನೆಕ್ಸ್ಟ್ ಬರೋದು ಕುತ್ತ ಕಿಟ್ಟ ಕಿಣ್ಣ ತೊಂಗ ದಿತ್ತೈ ದಿತ್ತೈ ತೈತೈ ದಿದಿತೈ. ದಿತ್ತೈ ದಿತ್ತೈ ನಾವು ತತ್ತೇ ತಾ ಹಾಡವಲ್ಲಿ ಕಲ್ತಿದ್ದೀನಿ ಆಲ್ರೆಡಿ. ಆ ದಿತ್ತೈ ದಿತ್ತೈ ಮಾಡಿ ಮಕ್ಕಳೇ. ಕಿಟ್ಟ ತಕ್ಕ ದಿತ್ತೈ ದಿತ್ತೈ. ದೆನ್ ತೀರ್ಮಾನ ಆಡುವುದು ತೈತೈ ದಿತಿತೈ ಮಾಡಿ. ಕಿಟ್ಟ ತಕ್ಕ ತೈತೈ ದಿತಿತೈ ಸಮಂ. ಸ್ವಲ್ಪ ಹಿಂದೆ ಬನ್ನಿ. ಎಸ್, ಸಾಕು. ಇಲ್ಲೇ ನಿಂತ್ಕೊಳ್ಳಿ. ಎಸ್. ಈಗ ಇದು ಸ್ವಲ್ಪ ಒಂದು ಕಷ್ಟ ಆಗತ್ತೆ, ಯಾಕೆಂದರೆ ಸ್ವಲ್ಪ ಫಾಸ್ಟ್ ಇದೆ. ಕುತ್ತ ಕಿಟ್ಟ ಕಿಣ್ಣ ತೊಂಗ ದಿತ್ತೈ ದಿತ್ತೈ ತೈತೈ ದಿತಿತೈ ದಿತ್ತೈ ದಿತ್ತೈ ತೈತೈ ದಿತಿತೈ ತೈ. ಇಷ್ಟು ಫಾಸ್ಟಾಗಿ ಬರೋದು ಅದು ಸ್ಟಾರ್ಟಿಂಗಲ್ಲಿ ಯಾರಿಗೆ ಸಿಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡುವಾಗ ಧಿ ತೈ ಧಿ ತೈ 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 ಧಿತ್ತಿತ್ತೈ ಈ ಸ್ಪೀಡಲ್ಲಿ ಶುರು ಮಾಡಿ ಥರ್ಡ್ ಸ್ಪೀಡ್ಗೆ ಬರಬೇಕು. ಕುತ್ತ ಕಿಟ್ಟ ಕುತ್ತ ಧಿತ್ತೈ ಕಿಟ್ಟ ಧಿತ್ತೈ ಹಂಗೆ ಕಲಿಬೇಕು. ಓಕೆ, ಬೋತ್ ಸೈಡ್ಸ್. ಓಕೆ, ಎಸ್. ರಮಂಡಿ. ಕಿಟ್ಟ ತಕ್ಕ ಧಿತ್ತೈ ಧಿತ್ತೈ ತೈತೈ ಧಿತಿತೈ ಧಿತ್ತೈ ದಿತ್ತೈ ತೈತೈ ಧಿತಿತೈ ತಾಮ್. ಎಸ್. ತಾಮ್ಗೆ ಸಮಪಾದ ಬಂದಿದೆ, ಅರ್ಥ ಆಯ್ತಲ್ವಾ? ನಾಟ್ಯಾರಂಭದಲ್ಲಿ ಕೈ ಬಂದಿದೆ. ದೆನ್ ನೆಕ್ಸ್ಟ್ ಬರೋದು ಯಾವುದು? ಎಸ್. ನೆಕ್ಸ್ಟು ಕಟಕ ಮುಖದಿಂದ ಅಳಪದ್ಮ ಬರಬೇಕು. ಅದು ಸ್ವಲ್ಪ ಫಸ್ಟ್ ಟೈಮ್ ಮಾಡೋದು ನಾವು ಹಂಗೆ ಅಲ್ವಾ? ಎಸ್. ರೈಟ್ ಲೆಗ್ ಸ್ವಲ್ಪ ಒಂದು ಜಂಪ್ ಮಾಡಿ ಹೀಗೆ ಕ್ರಾಸ್ ಬರಬೇಕು. ಹೇಗೆ? ಕಿಟ್ಟ ತಕ್ಕ ತೋದೋಡಗದ 1 2 3. ಸಾರಿ, ಹೇಗೆ? ಕಿಟ್ಟ ತಕ್ಕ 1 2 3 4. ಎಸ್, 4 ಸ್ಟೆಪ್ಸಿಗೆ ಹೀಗೆ ಬಂದಿದೆ. ದೆನ್ ತಾಮ್ ತಾ ಧೀಮ್ ಧೀಮ್. ಅರಮಂಡಿ ಚೆಸ್ಟ್ ಲೆವೆಲ್ ಲೆಫ್ಟ್ ಹೇಗೆ ಅರ್ಧ ಕಟ್ಟಿ ಇದ್ದೀನಿ ಅಲ್ಲಿಂದ ಕಿಟ್ಟ ತಕ್ಕ ತಾಮ್ ತಾ ಧೀಮ್ ಧೀಮ್. ದೆನ್ ಶಿಖರ ಹಸ್ತ, ಎರಡು ಕೈನೂ ಶಿಖರ ಹಸ್ತ ಶೋಲ್ಡರ್ ಮೇಲೆ. ದೆನ್ ಮುಂದೆ 4 ಸ್ಟೆಪ್ಸ್ 1 2 3 4. ದೆನ್ ಅಂಜಲಿಗೆ ಬರಬೇಕು 1 2 3 4 ಬೆಂಡ್. ಎಸ್. ಇಲ್ಲಿಂದ ನಮ್ಮದು ಗಣೇಶ ಶ್ಲೋಕ, ಗಣೇಶ ವಂದನೆ ಶುರು ಆಗ್ತಾ ಇದೆ. ಈ ಶ್ಲೋಕ 4 ಲೈನ್ದು ಶ್ಲೋಕ, ಸ್ವಲ್ಪ ಅಭಿನಯ ಕೂಡ ಬರ್ತದೆ ಇದು. ಅದಕ್ಕೆ ಈ ಶ್ಲೋಕ ಫಸ್ಟ್ ಎಲ್ಲರೂ ಬೈ ಹಾರ್ಟ್ ಮಾಡಬೇಕು. ಸ್ವಲ್ಪ ಹಿಂದೆ ಬನ್ನಿ. ಮತ್ತು ಮುದ್ರಾಸು ಎಲ್ಲರೂ ಕಲಿಬೇಕು. ಈಗ ಸಂಯುಧ ಹಸ್ತ ಸಸಂಯುಧ ಹಸ್ತಾಸ್ ಎಲ್ಲ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆ ಬೈ ಹಾರ್ಟ್ ಆಗಿಲ್ಲ ಅವರು ವಿಡಿಯೋ ಚೆಕ್ ಮಾಡಿ ಎಲ್ಲರೂ ಕಲಿಬೇಕು. ಯಾಕೆಂದರೆ ಇನ್ನೂ ತುಂಬ ಹಸ್ತಾಸ್ ಇದೆ ನಮಗೆ ಕಲೀಲಿಕ್ಕೆ. ಓಕೆ, ಈಗ ಶುರು ಮಾಡೋಣ. ನಮಗೆ ಫಸ್ಟು ಲಿರಿಕ್ಸ್ ಬರೋದು ಮೂಷಿಕ ವಾಹನ ಮೋದಗ ಹಸ್ತ. ಕೈ ಅರ್ಧ ಕಟ್ಟಿ ಇಲ್ಲಿಂದ ಮೂಷಿಗೆಗೆ ಮುಕುಳ ಹಸ್ತ ಲೆಫ್ಟ್ ಹ್ಯಾಂಡ್. ಇಲ್ಲಿಂದ ಅರ್ಧ ಕಟ್ಟಿಯಿಂದ ಇಲ್ಲಿಂದನೇ ಶುರು ಮಾಡಬೇಕು ಮಗಳೇ. ಓಕೆ, ಇಲ್ಲಿಂದ ಮೂಷಿಗ ಹೇಗೆ ಹೋಗೋದು ಅದೇ ಥರ ಕೈ ಹೋಗಬೇಕು. ಓಕೆ, ಸ್ಟ್ರೇಟ್ ಹೋಗೋದಲ್ಲ, ಒಂದು ಮೂಷಿಗೆ ಹೇಗೆ ಹೋಗೋದು ಅದೇ ಥರ ಒಂದು ಕರ್ವ್ ಆಗಿ ಹೋಗಬೇಕು. ಮತ್ತು ಕೈ ಅಲ್ಲಿ ಬಂದಮೇಲೆ ನಮ್ಮದು ಕಣ್ಣು ದೂರ ಇರಬೇಕು ಮತ್ತು ಡೌನ್ ಇರಬಾರ್ದು. ಮೂಷಿಕ. ದೆನ್ ವಾಹನ. ವಾಹನ ಹೇಗೆ ಮಾಡಿ? ರೈಟ್ ಹ್ಯಾಂಡ್. ಎಸ್. ಪತಾಕ ಹಸ್ತ ಚೆಸ್ಟ್ ಲೆವೆಲಿಂದ ಎಸ್ ರೈಟ್ ಸೈಡ್ಗೆ ಸ್ಟ್ರೆಚ್ ಮಾಡಿ ಮೇಲೆ ಬಂದಿದೆ. ಮೇಲೆಯಿಂದ ಕೆಳಗೆ ಬರುವಾಗ ಈ ಮುಕುಳ ಹಸ್ತಾದು ಮೇಲೆ ಟಚ್ ಮಾಡಬೇಕು. ಒಟ್ಟಿಗೆ ನಮ್ಮದು ಕಾಲು ಅರಮಂಡಿ ಪೊಸಿಷನಿಂದ ಹೀಗೆ. ಎಸ್. ಕಾಲು ಸೂಜಿ ಮುಖಪಾದ. ಸೂಜಿ ಮುಖಪಾದ ಮೀನ್ಸ್ ನಮ್ಮದು ಟೋಸ್ ಹೀಗೆ ಇರಬೇಕು, ಡೌನ್ ಬರಬಾರ್ದು. ಡೌನ್ ಮಾಡಿ ಮಕ್ಕಳೇ, ಹೀಗೆ ಇರಬಾರ್ದು, ಸ್ಟ್ರೈಟ್ ಆ ಕಡೆ. ಓಕೆ, ಸಮಪಾದ. ಓಕೆ, ಈ ಸೇಮ್ ಥಿಂಗ್ ನಮಗೆ ಬೇಕಂದರೆ ಈಗ ಮೂಷಿಕ ವಾಹನ ಹೀಗೆ ಮಾಡ್ಬೋದು, ತಪ್ಪೇನೂ ಇಲ್ಲ. ಬಟ್ ನಮ್ಮದು ಒಂದೊಂದು ಸಾಂಗ್ ಹೇಗಿದೆ ಅದು ನೋಡಿಕೊಂಡು ಈ ಥರ ಸ್ಟೈಲ್ ಕೊಡೋದು.
ಈಗ ಸಪೋಸ್ ಏನು ಹೇಳಬೇಕು, ಸಾಂಗ್ ಸ್ಲೋ ಇದೆ, ನಮಗೆ ತುಂಬ ಟೈಮ್ ಇದೆ, ಇಲ್ಲಿ ಬಂದು ಹೀಗೆ ಸುಮ್ಮನೆ ನಿಂತ್ಕೋಬೇಕು, ಅದೊಂದು ಚೆನ್ನಾಗಿ ಕಾಣೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಒಂದು ಡ್ಯಾನ್ಸಲ್ಲಿ ಹೇಳಬೇಕು, ಈಗ ಅಲ್ಲಿ ನೋಡಿ ಹಂಗೆ ಹೇಳಬೇಕು. ಈಗ ಫಾಸ್ಟ್ ಸಾಂಗ್ ಅಂದರೆ ನಾವು ಹೇಗೆ ಮಾಡೋದು, ಅಲ್ಲಿ ನೋಡಿ ಅಷ್ಟೇ. ಸಾಂಗ್ ಸ್ಲೋ ಇದ್ದರೆ ಏನು ಮಾಡೋದು, ಅಲ್ಲಿ ನೋಡಿ ಅಲ್ಲಿ ಏನೋ ಇದೆಯಲ್ವಾ, ಅಲ್ಲಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಕೊಡೋದು ಅಲ್ವಾ. ಅದೇ ಥರ ಇದು ಕೂಡ ಏನೊಂದು ಸತಿ ಮೂಷಿಕ ವಾಹನ. ಎಸ್. ದೆನ್ ಮೋದಗ. ಈಗ ರೈಟ್ ಹ್ಯಾಂಡ್ ಅರ್ಧ ಕಟ್ಟಿ ಬರಬೇಕು, ಲೆಫ್ಟು ಮುಕುಳ ಹಸ್ತ ಚೆಸ್ ಲೆವೆಲಿಂದ ಮುಕುಳ ಓಪನ್ ಮಕ್ಕಳೇ. ನೋ, ಇಲ್ಲಿ ನೋಡಿ, ಇಲ್ಲಿಂದ ಹೀಗೆ ಬರಬೇಕು. ಹಾಂ, ಮುಕುಳ ಹಸ್ತ ಚೆಸ್ ಲೆವೆಲಿಂದ ಮೋದಗ. ಯಾರದು ಕೈಯಲ್ಲಿ ಮೋದಗ ಮೀನ್ಸ್ ಗಣೇಶಂದು ಕೈಯಲ್ಲಿ ಮೋದಗ, ಅದು ಸ್ವೀಟ್ಸ್ ಇರೋದಿಲ್ವಾ, ಅದೇ ಲಡ್ಡು ಥರ ಅಲ್ವಾ ಸಮಥಿಂಗ್. ಓಕೆ, ಅದು ಮೋದಗ. ಆ ಮೋದಗ ಯಾರದು ಕೈಯಲ್ಲಿ ಮೋದಗ ಇದೆ ಹಂಗೆ. ಈಗ ಚಿಕ್ಕ ಮಕ್ಕಳಿಗೆ ಇಲ್ವಾ ಅರ್ಧ ಕಟ್ಟಿ, ಚಿಕ್ಕ ಮಕ್ಕಳೇ 10 ವರ್ಷ ಕೆಳಗಿರುವ ಮಕ್ಕಳಿಗೆ ಹೇಳ್ಕೊಡುವಾಗ ಯಾರ್ದು ಕೈಯಲ್ಲಿ ಮೋದಗ ಇದೆ ಇದೆಲ್ಲ ಹೇಳ್ಕೊಡುವಾಗ ಅವರಿಗೆ ಅರ್ಥ ಆಗೋದಿಲ್ಲ. ಕ್ಲಾಸಲ್ಲಿ ನಾವೇನು ಹೇಳೋದು, ಎಸ್ ಫ್ರೆಂಡ್ ಹತ್ರ ಡೈರಿ ಮಿಲ್ಕ್ ಚಾಕ್ಲೇಟ್ ಇದೆಯಾ ನಿನ್ನ ಕೈಯಲ್ಲಿ ಹಂಗೆ ಹೇಳೋದು. ಆ ಟ್ರಿಕ್ ಈಗ ಪ್ಯಾರೆಂಟ್ಸ್ ಹೇಳ್ಕೊಡುವವರು, ಮಕ್ಕಳಿಗೆ ಹೇಳ್ಕೊಡೋರು ಇದ್ದರೆ ಹಂಗೆ ಟ್ರೈ ಮಾಡ್ಬೋದಲ್ವಾ. ಎಸ್, ಯಾರದು ಕೈಯಲ್ಲಿ ಮೋದಗ ಇದೆ, ಯಾರು ಅವನು, ಎಸ್ ಗಣೇಶ. ಎಸ್, ಇಲ್ಲಿಂದ ರೈಟ್ ಹ್ಯಾಂಡ್ ಪತಾಕ ಹಸ್ತ ಸುತ್ತಿ ಹೀಗೆ ಬರಬೇಕು. ಈ ಆಳಪದ್ಮ ಹಸ್ತ ಈ ಹತ್ತಿರ ಬರೋದು ಟೈಮ್, ಇದು ಹೀಗೆ ಬರೋದು ಟೈಮ್ ಒಂದೇ ಟೈಮಲ್ಲಿ ಇರಬೇಕು. ಇದು ಹೀಗೆ ಬಂದು ಮತ್ತೆ ಹೀಗೆ ಮಾಡೋದು ಹಂಗೆ ಇಲ್ಲ. ಮೋದಗ ಹಸ್ತ ಇನ್ನೊಂದು ಸತಿ ಅರ್ಧ ಕಟ್ಟಿ. ಎಸ್, ಮೋದಗ ಹಸ್ತ. ಎಸ್, ಒಂದು ಕರೆಕ್ಷನ್ ದುರ್ಗಶ್ರೀ. ಈಗ ಮೋದಗ ಸ್ಟಾಪ್ ಇಲ್ಲ, ಅಲ್ಲಿ ಮೋದಗ ಯಾರ್ದು ಕೈಯಲ್ಲಿ ಮೋದಗ ಇದೆ ಅಲ್ಲಿ ಸ್ಟಾಪ್ ಮಾಡಬಾರ್ದು, ಬ್ರೇಕ್ ಮಾಡಬಾರ್ದು ಅಭಿನಯ ಯಾವಾಗಲೂ. ಹೇಗೆ, ಮೋದಗ ಹಸ್ತ. ದೆನ್ ಚಾಮರ ಕರ್ಣ. ನೆಕ್ಸ್ಟು ಲಿರಿಕ್ಸ್ ಬರೋದು ಚಾಮರ ಕರ್ಣ. ಯಾರದು ಕರ್ಣ ಮೀನ್ಸ್ ಕಿವಿ ಚಾಮರ ಥರ ಇದೆ, ಆನೆದು ಕಿವಿ ಇಲ್ವಾ, ಒಂದು ಗಾಳಿ ಬರ್ತದೆ ಅಷ್ಟು ದೊಡ್ಡದಲ್ವಾ, ಚಾಮರ ಥರ ಹೀಗೆ ಆಗುತ್ತೆ. ಅದಕ್ಕೆ ಅರಾಳ ಹಸ್ತ ಹೀಗೆ ಇಟ್ಕೋಬೇಕು. ಎಸ್, ಇಲ್ಲಿ ಮುಂದೆ ಬರಬಾರ್ದು, ನಮ್ಮದು ಮಿಡಲ್ ಫಿಂಗರ್ ಕಿವಿಯೊಳಗೆ ಹೋಗುತ್ತೆ, ಆ ಲೆವೆಲಲ್ಲಿ ಇಟ್ಕೋಬೇಕು. ದೆನ್ ಇಲ್ಲಿಂದ ಓಕೆ ಚಾಮರ ಥರ ಹೇಗೆ ಇಟ್ಕೊಳ್ಳೋದು, ಚಾಮರ ಬೇಡ ಕಾಲು ಬೇಡ, ನಿಂತ್ಕೊಂಡು ಮಾಡು. ಚಾಮರ, ಎಸ್ ಕರ್ಣ. ಈ ಹರಾಳ ಹಸ್ತ ಇಲ್ಲಿ ಹೀಗೆ ಬಂದಿದೆ, ಇಲ್ಲ ಅಂದರೆ ರೈಟ್ ಹ್ಯಾಂಡ್ ಬೇಕಂದರೆ ನಮಗೆ ಮುಕುಳ ಹಸ್ತನೂ ಇಟ್ಕೋಬೋದು, ಅದು ಕರೆಕ್ಟ್ ಇದೆ. ಓಕೆ, ಮೀನ್ಸ್ ಆನೆದು ಏನಿದು ಟ್ರಂಗ್ ಅಲ್ವಾ. ಓಕೆ, ದೆನ್ ಇದು ಮಾಡುವಾಗ ನಮ್ಮದು ಕಾಲದು ಪೊಸಿಷನ್ ಬರೋದು. ಫಸ್ಟ್ ತೋರಿಸಿ ಮಕ್ಕಳೇ, ಕಾಲು ಮೀನ್ಸ್ ಮೂಮೆಂಟ್ ಸ್ಟ್ರೈಟ್ ಹೋಗೋದು. ಓಕೆ, ರೈಟ್ ಲೆಗ್ ಹೀಗೆ ಬರಬೇಕು, ಓಪನ್, ಲೆಫ್ಟ್ ಓಪನ್, ದೆನ್ ಥರ್ಡ್ ಒನ್ ಸ್ವಲ್ಪ ದೂರ ಅರಮಂಡಿ ಕೂತ್ಕೊಂಡು. ಎಸ್, ಅಗೇನ್ ಈಗ ಇದು ಮಾಡಿ 1 2 3. ಓಕೆ, ವಿತ್ ಬಾಡಿ ಮೂಮೆಂಟ್ಸ್. ರೆಡಿ, ಸ್ಟಾರ್ಟ್. 1 2 3. ಎಸ್, ಈಗ ಅಗೇನ್. ಈಗ ಒಂದು ಕರೆಕ್ಷನ್ ಕೂಡ, ಈಗ ಆನೆ ಅಂತ ಹೇಳುವಾಗ ನಮಗೆ ಸಮಥಿಂಗ್ ಅಷ್ಟು ಬಿಗ್ ಅಲ್ವಾ, ದೊಡ್ಡದು ಹಂಗೆ ಒಂದು ಫೀಲಿಂಗ್ ಬರಬೇಕು. ಅದಕ್ಕೆ ನಮ್ಮದು ಬಾಡಿ ಕೂಡ ಗಜ ಅಲ್ವಾ, ಆ ಗಜ ವಾಕ್ ಮಾಡುವಾಗ ಒಂದು 1 2 ಒಂದು ಐಬ್ರೋ ಮೇಲೆ ಕೊಟ್ಟು ಒಂದು ಸಮಥಿಂಗ್ ದೊಡ್ಡ ಅಂತ ಫೀಲ್ ಆಗಬೇಕು. ಅಗೇನ್ ಕಿಟ್ಟ ತಕ್ಕ 1 2 3. ಚಾಮರ ಕರ್ಣ, ವಿಳಂಬಿದ ಸೂತ್ರ. ವಿಳಂಬಿದ ಮೀನ್ಸ್ ಬ್ಯೂಟಿಫುಲ್. ಅಳಪದ್ಮ ಹಸ್ತ ಚೆಸ್ ಲೆವೆಲ್. ವಿಳಂಬಿದ ಬ್ಯೂಟಿಫುಲ್ ಅಂತ ತೋರಿಸುವಾಗ ನಮಗೆ ಐಬ್ರೋ ಮೂಮೆಂಟ್ಸ್ ಕೊಡ್ಬೋದು, ಮತ್ತು ಅಟ್ಟಮಿ ಕೊಡಬೇಕು. ವಿಳಂಬಿದ ಸೂತ್ರ ಹೇಗೆ, ಎಸ್ ಶಿಖರ ಹಸ್ತ ಇಲ್ಲಿಂದ ಹೀಗೆ ಬರಬೇಕು, ಒಟ್ಟಿಗೆ ಮುಳುಮಂಡಿ. ಓಕೆ, ಈಗೇನು ಬ್ಯೂಟಿಫುಲ್ ಗಣೇಶಂದು ಜನಿವಾರ. ದೆನ್ ವಾಮನ ರೂಪ. ಗಣೇಶಂದು ಹೈಟು ಕಡಿಮೆ ಇದೆಯಲ್ವಾ, ವಾಮನ ರೂಪ.
ಬಟ್ ವಾಮನ ಹೇಳುವಾಗ ಯಾವುದು ಹಸ್ತ ಇದು? ಹಂಸಪಕ್ಷ ಹಸ್ತ. ನಮ್ಮದು ಶಿರಸ್ಸದು ಸೇಮ್ ವಾಮನ ಮತ್ತು ನೀ ಲೆವೆಲ್ ತನಕ ತಗೊಂಡು ಬರಬೇಕು. ಆವಾಗ ನಮ್ಮದು ಎಕ್ಸ್ಪ್ರೆಷನ್, ಅವನದು ಹೈಟ್ ಕಡಿಮೆ ಬಟ್ ಅವನದು ಗ್ರೇಟ್ನೆಸ್ ಅಷ್ಟು ದೊಡ್ಡದಲ್ವಾ, ಅದಕ್ಕೆ ಹೀಗೆ ಮೇಲೆ ಫಸ್ಟು ಬರೋದು. ಅದಕ್ಕೆ ಆವಾಗ ಆ ಗ್ರೇಟ್ನೆಸ್ ತೋರಿಸ್ಲಿಕ್ಕೆ ನಮ್ಮದು ಕಣ್ಣು ಒಂದು ಅದ್ಭುತ, ಮತ್ತು ಇಲ್ಲಿ ನೀ ಲೆವೆಲ್ ಬರುವಾಗ ಅವನ ಬಾಲಗ ಅಲ್ವಾ, ಅದಕ್ಕೆ ಸ್ವಲ್ಪ ಒಂದು ವಾತ್ಸಲ್ಯ ಥರ ವಾಮನ ರೂಪ. ಗಣೇಶಂದು ಪೋಸ್. ರೈಟ್ ಹ್ಯಾಂಡ್ ಕಬಿತಾ ಚೆಸ್ಟ್ ಲೆವೆಲ್, ಲೆಫ್ಟು ನಮ್ಮದು ಬೆಲ್ಲಿ ಬಟನಿಂದ ಡೌನ್ ಬರಬೇಕು. ಹೀಗೆ ಆ ರೂಪ ಹೇಳುವಾಗ ಅರಮಂಡಿ ಪೊಸಿಷನ್. ಎಸ್, ವಾಮನ ರೂಪ. ದೆನ್ ಮಹೇಶ್ವರ ಪುತ್ರ, ಲಾರ್ಡ್ ಶಿವಾದು ಪುತ್ರ, ಮಹೇಶ್ವರದು ಪೋಸ್. ಎಸ್ ಮಾಡಿ. ಮಹೇಶ್ವರ ಪುತ್ರ ಮಗು, ಮಹೇಶ್ವರ ಪುತ್ರ. ಹಂಸ ಪಕ್ಷ ಹ್ಯಾಂಡ್ ಕೆಳಗೆಯಿಂದ ಹೀಗೆ ತಗೊಂಡು ಬರಬೇಕು. ದೆನ್ ವಿಘ್ನ ವಿನಾಶಕ, ನಮ್ಮದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡುವವನು ವಿಘ್ನ. ತ್ರಿಪತಾಕ ಹಸ್ತ. ದೆನ್ ಓಪನ್ ವಿಘ್ನ, ಇದು ವಿಘ್ನ. ಆ ಓಪನ್ ಮಾಡೋದು ನಮ್ಮದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋದು. ಹೇಗೆ ಪ್ರಾಬ್ಲಮ್ಸ್ ನಮ್ಮದು ಎಲ್ಲಿ ಇಡೋದು? ನಮ್ಮದು ತಲೆಯಲ್ಲಿ ಅಲ್ವಾ, ಅದಕ್ಕೆ ತಲೆನೋವು ಬರೋದು ನಮಗೆ ಪ್ರಾಬ್ಲಮ್ಸ್ ಇರುವಾಗ. ನಮ್ಮದು ತಲೆಯಿಂದ ಪ್ರಾಬ್ಲಮ್ಸ್ ಎಲ್ಲ ನಾವು ಸಾಲ್ವ್ ಮಾಡೋದು. ಅದಕ್ಕೆ ವಿನಾ ಇಲ್ಲಿಂದ ಒಂದು ಕ್ಲ್ಯಾಪ್ ಮಾಡಿ ಪುಡಿ 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 ಮಾಡೋದು. ನಮ್ಮದು ಪ್ರಾಬ್ಲಮ್ಸ್ ಎಲ್ಲ ನಾವು ಸಾಲ್ವ್ ಮಾಡಿದೆ. ಆವಾಗ ಇಲ್ಲಿಂದ ಈ ಪುಡಿ ಪುಡಿ ಮಾಡಿ ಈ ಡೋಳ ಹಸ್ತ ಬರುವಾಗ ಒಂದು ರಿಲೀಫ್ ಆಯಿತು ನಮಗೆ. ಈ ಪ್ರಾಬ್ಲಮ್ಸ್ ಎಲ್ಲ ಇರುವಾಗ ನಮ್ಮದು ಐಬ್ರೋಸ್ ಶ್ರಿಂಕ್ ಆಗುತ್ತೆ, ಪ್ರಾಬ್ಲಮ್ಸ್ ಪುಡಿ 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 ಆಗಿದೆ, ಮತ್ತು ಇಲ್ಲಿಂದ ಸಮಾಧಾನ ಆಯಿತು ಹಂಗೆ. ಓಕೆ, ವಿಘ್ನ ವಿನಾಶಕ. ದೆನ್ ಪಾದ ನಮಸ್ತೆ. ಈಗ ಏನು ಮಾಡಬೇಕು? ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಅಂತ ಹೇಳುವಾಗ ಇದೊಟ್ಟಿಗೆ ಮುಳುಮಂಡಿ ಕೂತ್ಕೋಬೇಕು. ಮಾಡಿ. ವಿಘ್ನ ವಿಘ್ನ ವಿನಾಶಕ. ಎಸ್, ಪಾದ ನಮಸ್ತೆ. ಚತುರಹಸ್ತ. ಫಸ್ಟು ಲೆಫ್ಟ್ ಸೈಡು 1 2, ದೆನ್ ಕಣ್ಣಿಗೆ ಒಂದು ಕಣ್ಣು ಹೇಗೆ ಆದರೂ ಕರೆಕ್ಟ್ ಇದೆ. ದೆನ್ ಅಂಜಲಿ ಹಸ್ತ. ಹಾಂ, ಇಲ್ಲಿಂದ ನಾವು ತಳಿಗೆ ತಗೊಂಡಿದೆ ಅಳಪದ್ಮ ಹಸ್ತದಲ್ಲಿ. ದೆನ್ ಕಟ್ಟಕಾಮುಗ ಹಸ್ತದಲ್ಲಿ ಫ್ಲವರ್ ತಗೊಂಡು ಗಣೇಶನಿಗೆ ಪೂಜೆ ಮಾಡೋದು 3 ಟೈಮ್ಸ್ ಮಾಡಿ. ಓಕೆ, ಇದು ಮಾಡುವಾಗ ನಮ್ಮದು ಕೈ ಸೆಂಟರಲ್ಲೇ ಇರಬೇಕು. ಗಣೇಶನದು ಕಾಲಿಗೆ ನಾವು ಪುಷ್ಪ ಫ್ಲವರ್ಸ್ ಅರ್ಪಿಸೋದು, ಅದಕ್ಕೆ ನಮ್ಮದು ಫೇಸು ಮುಂದೆ ಇರಬೇಕು ಗಣೇಶನದು ಫೇಸಲ್ಲಿ. ಓಕೆ, ಈ ಅಭಿನಯ ಮಾಡುವಾಗ ಏನೆಲ್ಲ ನೋಡಬೇಕು? ಒಂದು ಬ್ರೇಕ್ ಆಗಬಾರ್ದು. ನಾವು ಫಸ್ಟ್ ಹೇಳಿದ್ದೀನಿ ಏನು, ಮೂಷಿಕ ವಾಹನ. ಯಾವಾಗಲೂ ಗಣೇಶನದೊಂದು ಪೋಸ್ ಬರೋದಿಲ್ವಾ? ಈಗ ಮೂಷಿಕ ವಾಹನ, ಅದೇ ಪ್ರಕಾರ ಮೋದಕ ಹಸ್ತ, ದೆನ್ ಚಾಮರ ಕರ್ಣ, ದೆನ್ ನೋ ಅದಲ್ಲ, ವಾಮನ ರೂಪ. ಇದೆಲ್ಲ ಗಣೇಶನದು ಪೋಸ್. ಸಾರಿ, ಹೀಗೆ ಮಕ್ಕಳಿಗೆ ಹೇಳಿಕೊಟ್ಟು ನಾನು ಉಲ್ಟಾ ಮಾಡಿ ಮಾಡಿ ಹಂಗೆ ಆಗೋದು. ಇದೆಲ್ಲ ಮಾಡುವಾಗ ವೀರರಸ ಇರಬೇಕು, ನಾನೇ ಗಣೇಶ ಹಂಗೆ ಇರಬೇಕು. ಬಾಕಿ ಈಗ ಮೋದಗ ಎಲ್ಲ ಹೇಳುವಾಗ ಕರುಣರಸ ಬರಬೇಕು. ವಿಳಂಬಿದ ಸೂತ್ರ, ಅವನ ಅಷ್ಟು ಬ್ಯೂಟಿಫುಲ್ ಇದ್ದಾನೆ ಅಂತ ಹೇಳುವಾಗ ಹಂಗೆ ಕರುಣರಸ ಹಂಗೆ ಬರಬೇಕು. ಅದೇ ಪ್ರಕಾರ ಈ ಫ್ಲವರ್ಸ್ ಕೊಡುವಾಗ ಕೂಡ ನೀವೇ ಅಲ್ವಾ, ನಂದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡುವನು ನೀವೇ ಅಲ್ವಾ, ಆ ಕರುಣರಸದಲ್ಲಿ ಅಷ್ಟು ಇನ್ವಾಲ್ವ್ ಆಗಿ ನಾವು ಮಾಡಬೇಕು. ಇಲ್ಲಿ ತನಕ ನಮ್ಮದು ನೆಕ್ಸ್ಟ್ ಪಾರ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಮಗೆ ಈಗ ಇವರು ಇಲ್ಲಿ ತನಕ ಮಾಡಿ ತೋರಿಸ್ತಾರೆ.
ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲೋಪಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ಪಾದ ನಮಸ್ತೆ ಎಲ್ಲರಿಗೂ ಅರ್ಥ ಆಯ್ತಲ್ವಾ ಇಲ್ಲಿ ತನಕ? ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು.